ಮಹೇಶ್ ಸರ್ ನಮಸ್ತೆ. ನಮಸ್ತೆ ಸರ್. ಮಹೇಶ್ ಸರ್ ಬೇಸಿಕಲಿ ಬಂದು ಆಕ್ಯುಪ್ರೆಷರ್ ಡಾಕ್ಟರ್ ಇದ್ದಾರೆ. ಕಕ್ಕರಸಿನ ಒಂದು ಗ್ರಾಮ, ಸೊರಬ ತಾಲೂಕು ಅಲ್ವಾ? ಸಾಗರದಲ್ಲಿ ನಿಮ್ಮದು ಕ್ಲಿನಿಕ್ ಇದೆ. ನೀವು ಕಳೆದ 10 ವರ್ಷಗಳಿಂದ ಸಾವಯವ ಕೃಷಿಯಲ್ಲಿ ಇದ್ದೀರಾ. ಅದರಲ್ಲಿ ಈ ತೋಟ 6ರಿಂದ 7 ವರ್ಷ ಅಂತೀರಿ. ಇದಂತೂ 100% ಸಾವಯವದಲ್ಲಿ ಮಾಡಿದ್ದೀರಾ. ಇವತ್ತು ಅವೆಲ್ಲ ಭದ್ರಾವತಿ ರೈತರು ನೋಡ್ಲಿಕ್ಕೆ ಬಂದಿದ್ವಿ ಸರ್. ನನಗೆ ಕರೆಕ್ಟಾಗಿ ಮಾಹಿತಿ ಬೇಕು, ಇದಕ್ಕೆ ಏನೇನು ಪ್ರಾಕ್ಟೀಸ್ ಮಾಡಿದ್ರಿ? ಓಕೆ, ನೋಡಿ ಸರ್, ಮೊದಲಿಂದಾಗಿ ನನಗೆ ಈ ಕೆಮಿಕಲ್ ಅಂದರೆ ನಾನು ವಿರೋಧಿ. ಸೂಪರ್. ಓಕೆನಾ? ಹಾಗೇನೆ ನನ್ನೊಂದು ಸ್ವಭಾವ ಏನಪ್ಪ ಅಂದರೆ ಕೆಮಿಕಲ್ ವಿರೋಧಿನೂ ಕೂಡ ಹೌದು, ಮಾತ್ರೆ ಮತ್ತು ಇಂಜೆಕ್ಷನ್ ವಿರೋಧಿನೂ ಕೂಡ ಹೌದು. ನಾನು ಅದೇ ಕಾರಣದಿಂದ ನಾನು ಆಕ್ಯುಪ್ರೆಷರ್ ಡಾಕ್ಟ್ರಾಗಿ ಪ್ರಾಕ್ಟೀಸ್ ಮಾಡ್ತಾ ಇರುವಂಥದ್ದು. ಇಲ್ಲಿ ನಾನು ಕೃಷಿ ಬಗ್ಗೆನೂ ಹಾಗೆಯೇ ನನಗೆ ತುಂಬ ಆಸಕ್ತಿ. ನಾನು ಮೂಲ ಕೃಷಿಕನ ಆಗಿರೋದ್ರಿಂದ, ಕೃಷಿ ಒಂದು ಕುಟುಂಬದಿಂದ ಬಂದಿರೋದ್ರಿಂದ ನಂದು ಇವತ್ತು ಒಂದು 7ರಿಂದ 8 ಎಕರೆ ತೋಟ ಇದೆ, ಅಡಿಕೆ ತೋಟ ಇದೆ. ಪ್ಯೂರ್ಲಿ ನಾವು ಸಾವಯವದಲ್ಲೇ ಮಾಡಬೇಕಂತೇಳಿ ನಾನು ಬೆಳೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಯಲ್ಲಿ ಜೀರೋ ಕಲ್ಟಿವೇಶನ್ ಮಾಡಬೇಕನ್ನೋ ನನ್ನ ಉದ್ದೇಶ ಇದೆ ಕೂಡ. ಈಗ 6 ವರ್ಷದಿಂದನೂ ಕೂಡ ನಾನು ಪ್ರತಿ ವರ್ಷ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಯಾವ್ದು ಸಾಧ್ಯ ಅದನ್ನು ತಂದು ಹಾಕುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಹಾಗೇನೆ ಫರ್ಟಿಲೈಸರ್ ವರ್ಷಕ್ಕೆ ಒಂದ್ಸಲ ಹಾಕ್ತೀನಿ. ಒಂದ್ಸಲ ಮತ್ತೆ ಜೀವಾಮೃತವನ್ನು ನಾನು 1ರಿಂದ 2 ಸಲ ಜೀವಾಮೃತ ಮಾಡ್ತಾ ಇದ್ದೀನಿ. ಅದರ ಮಧ್ಯದಲ್ಲಿ ಕೆಲವೊಂದು ಆರ್ಗಾನಿಕ್ ಲಿಕ್ವಿಡ್ ಏನಾದರೂ ಸಿಕ್ಕಿದ್ರೆ ಅದನ್ನ ತಂದು ಬಳಕೆ ಮಾಡ್ತಾ ಇದೀವಿ. ಓಕೆ, ಯಾವುದು ಗ್ರೀನ್ ಪ್ಲಾನೆಟ್ ಅಂತದ್ದಾಗಿರ್ಬೋದು, ಕೆಲವೊಂದು ಯಾವುದೆಲ್ಲ ಸಿಕ್ತಿದೋ ಅದನ್ನು ಬಳಕೆ ಮಾಡ್ತಾ ಇದ್ವಿ. ಅಂದರೆ ಇದ್ರ ಮಧ್ಯದಲ್ಲಿ ನಮಗೀಗ ಒಂದು 6 ಮಂತಿಂದ ನಮ್ಮದು ಎಂಪರ್ನೆಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ನಮ್ಗೆ ಪರಿಚಯ ಆಯ್ತು. ಈಗ ಒಂದು 4-5 ತಿಂಗಳಿಂದ ನಾನು ಅದ್ರ ಬಳಕೆನ ಮಾಡ್ತಾ ಇದ್ದೀನಿ. ಅದು ತುಂಬಾನೇ ನಂಗೆ ರಿಸಲ್ಟ್ ಅನ್ನ ಕೊಡ್ತಾ ಇದೆ. ಊರ್ಜಾ ಅಂತ ನೀವು ಬೇರೆ ಎಲ್ಲದಕ್ಕೂ ಬಳಕೆ ಮಾಡೋಕ್ಕಿಂತ ಇದು ಪ್ಲಸ್ ಆಗಿದೆ ಅಂತ. ಪ್ಲಸ್ ಆಗಿದೆ ನನಗೆ, ಯಾಕಂದ್ರೆ ಸಾವಯವದಲ್ಲೇ ನೋಡಿದಾಗ, ಆರ್ಗಾನಿಕ್ ಅಲ್ಲೇ ನೋಡಿದಾಗ ಇದು ತುಂಬಾನೇ ನನಗೆ ರಿಸಲ್ಟ್ ಇರುವಂತ ಒಂದು ವಸ್ತು ಕಂಡಿದೆ. ಮತ್ತೆ ಟ್ಯಾಬ್ಲೆಟ್ ಟೆಕ್ನಾಲಜಿ ಬಂದಿರೋದು, ಅದು ಒಂದು ಹೊಸ ಆವಿಷ್ಕಾರ ಅನ್ನೋದು ಕೂಡ ರೈತರಿಗೆ ಸುಲಭ ಆಗುತ್ತೆ, ತುಂಬಾ ಸುಲಭ ಆಗುವಂತ. ಹಾಗೇನೆ ಮತ್ತಿನ್ನೇನಿಲ್ಲ, ಒಂದು ಬ್ಯಾರಲ್ಗೆ ಒಂದಿಷ್ಟು ಟ್ಯಾಬ್ಲೆಟ್ 10 ಟ್ಯಾಬ್ಲೆಟ್ ಹಾಕಿ ಒಂದು ಮರಕ್ಕೆ 1 ಲೀಟರ್ ಅಂತ ಅದನ್ನ ಬುಡ ಕೊಯ್ಯುವಂಥದ್ದು. ಬೇರು ಬೆಳವಣಿಗೆ ಆಗಿರ್ಬೋದು, ರೂಟ್ಸ್ ಡೆವಲಪಿಂಗ್ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ನಮಗೆ NPK ಉತ್ಪತ್ತಿ ಅಂದ್ರೆ ಏನು ಫುಡ್ ರೆಡಿ ಮಾಡ್ಲಿಕ್ಕೆ ಏನೆಲ್ಲ ಜೀವಾಣು ಅದೆಲ್ಲ ಜೀವಾಣು ಅದರಲ್ಲಿ ಅಂತ ಕೊಟ್ಟಿದ್ದಾರೆ. ಆ ಪ್ರಕಾರ ಕೆಲಸ ಕೂಡ ಆಗ್ತಾ ಇದೆ. ಹಾಗೇನೆ ಈ ಸಲ ನನಗೆ ಏನಾಗಿದೆ ಅಂದ್ರೆ ಸತತ 5 ತಿಂಗಳು ಮಳೆ ಇತ್ತು. ಆಲ್ಮೋಸ್ಟ್ ಅಲ್ಲಿ ಬೂದುಗೊಳೆ, ಹಾಗೆ ಹಸಿರುಗೊಳೆ, ನೀರುಗೊಳೆ, ಇನ್ನೇನು ಕೊಳೆ ಇದೆಯೋ ಅಡಿಕೆಗೆ ಎಲ್ಲದೂ ಕೂಡ ಬಂದಿತ್ತು ಕೂಡ. ಆದ ತಕ್ಷಣ ನನಗೆ ಬೂಸ್ಟರ್ ಆ್ಯಂಡ್ ಆಕ್ಟಿವೇಟರ್ನ ಸ್ಪ್ರೇ ಮಾಡ್ಲಿಕ್ಕೆ ಹೇಳಿದ್ರು. ಅದನ್ನು ಹೊಡೆದ ನಂತರದಲ್ಲಿ ಇಮ್ಮಿಡಿಯೇಟ್ಲಿ ಆ ಕೊಳೆ ನಿಂತಿದೆ. ನಿಂತ ತಕ್ಷಣದಲ್ಲಿ ಜೊತೆಗೆ ಏನಾಗಿತ್ತಪ್ಪ ಅಂದ್ರೆ ನನಗೆ ಇಮಿಡಿಯೇಟ್ಲಿ ಕಾಯಿ ಬಲ್ತು ಅಂತ ಇದು ಕಾಣ್ತಾ ಇದೆ. ದೊಡ್ಡ ಸೈಜ್ ಆಗಿದೆ, ಅಂದ್ರೆ ಕಾಯಿ ದೊಡ್ಡ ಸೈಜ್ ಅನ್ನೋಕ್ಕಿಂತನೂ ಬೇಗನೆ ಗ್ರೌತ್ ಆಗಿರುವಂಥದ್ದು ಇದನ್ನ ಕಂಡಿದ್ದೀನಿ. ಮತ್ತೆ ಉದುರುವಿಕೆ ಪ್ರಮಾಣ ಕೂಡ ಇಮಿಡಿಯೇಟ್ಲಿ ಸ್ಟಾಪ್ ಆಗಿದೆ. ಇನ್ನೂ ಒಂದು ವಿಚಾರ ಏನಪ್ಪಾ ಅಂತ ಕೇಳಿದ್ರೆ, ನಾನು ಕಳೆನಾಶಕ ರೌಂಡ್ ಅಪ್ ನಂತ ಬಳಕೆಯನ್ನು ಮಾಡ್ತಾ ಇಲ್ಲ. ಅದು ಯಾವುದನ್ನು ಕೂಡ ಉಪಯೋಗಿಸ್ಕೊಂಡು ಬ್ರಷ್ ಕಟರ್ನ ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ಬೇಕು ಅನ್ನೋದಾದ್ರೆ ನನ್ನ ಸಣ್ಣ ಮಿನಿ ಟಿಲ್ಲರ್ ಇದೆ. ಆ ಮಿನಿ ಟಿಲ್ಲರ್ ಅಲ್ಲಿ ನಾನು ಒಂದು ನೆಲಕ್ಕೆ ನೀವು ಒಂದು ಜೀವಾಮೃತ ಕೊಡ್ತೀರಿ, ಇನ್ನೊಂದು ಸಗಣಿ ಅಥವಾ ಕುರಿ ಗೊಬ್ಬರ ಕೊಡ್ತೀರಿ. ಎರಡನೇ ಎಂಪರ್ನೆಟ್ ಯಾವ ಪ್ರಾಡಕ್ಟ್ ಕೊಡ್ತೀರಿ? ಮೇನ್ ಮುಖ್ಯ ನೆಲಕ್ಕೆ ಎಂಪರ್ನೆಟ್ ನಾವು ಊರ್ಜಾ ಅಂತ ಕೊಡ್ತೀವಿ. ಊರ್ಜಾ ಎಷ್ಟು ಹಾಕ್ಬೇಕು? 20 ಗ್ರಾಮ್ ಒಂದು ಮರಕ್ಕೆ, ವರ್ಷಕ್ಕೆ 3 ಸಲ ಅಂತ ಹೇಳಿದ್ದಾರೆ. ಈಗ 1 ಸಲ ಕೊಟ್ಟಿದ್ದೀವಿ ಊರ್ಜಾನ. ಒಂದೇ ಸಲ ಕೊಟ್ಟಿದ್ದೀವಿ, ತುಂಬಾ ರಿಸಲ್ಟ್ ಇದೆ. ಹಾಗೇನೆ 4 ತಿಂಗಳಿಗೆ 1 ಸಲ ಹೇಳಿದ್ದಾರೆ. ಅದೇ ಪ್ರಕಾರ ನಾವು ಅದನ್ನ ಬಳಕೆ ಮಾಡೋರು ಇದೀವಿ ಕೂಡ. ಓಕೆ ಸರ್, ಸೂಪರ್, ಥ್ಯಾಂಕ್ ಯು. ಯಾರು ಬೇಕಾದ್ರೂ ಬಂದು ನೋಡ್ಬೋದಲ್ಲ ನಿಮ್ಮ? ಯಾರು ಬೇಕಾದ್ರೂ ಬಿಂದಾಸಾಗಿ ಬಂದು ನೋಡ್ಬೋದು. ಇವತ್ತು ನನ್ನ ಸ್ನೇಹಿತರು ಭದ್ರಾವತಿಯಿಂದೆಲ್ಲ ಬಂದಿದ್ದಾರೆ, ಒಂದು 10-20 ಜನ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನೋಡಿ ತುಂಬಾ ತೃಪ್ತಿದಾಯಕವಾಗಿ, ಅಂದ್ರೆ ಅವರಿಗಂತೂ ತೃಪ್ತಿ ಆಗಿದೆ. ಸೂಪರ್, ಥ್ಯಾಂಕ್ ಯು.